ಸುಮಾರು 1,11,560 ಮನೆಗಳ ಅವರ ಕುಟುಂಬಗಳಿಗೆ ಬಹಳ 50% ಕಡಿತ ಮಾಡ್ತಾ ಇರೋದ್ರಿಂದ ಮತ್ತು ಅವರಿಗೆ ದಾಖಲೆಗಳನ್ನ ಶಾಶ್ವತ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತಾ ಇರುವ ಈ ಜನಪರ ತಿದ್ದುಪಡಿಗೆ ಈ ಸದನ ಒಪ್ಪಿಗೆಯನ್ನು ಕೊಡಬೇಕು ಅಂತ ತಮ್ಮ ಮುಖಾಂತರ ನಾನು ಕೋರ್ತಾ ಇದ್ದೇನೆ. ಸೋಮಶೇಖರ್, ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ತಂದಿರ್ತಕ್ಕಂಥ ಅಮೆಂಡ್ಮೆಂಟ್ ಅನ್ನ ನಾನು ವಿದ್ಯಾಪೂರ್ವಕವಾಗಿ ಇದನ್ನ ಸ್ವಾಗತವನ್ನ ಮಾಡ್ತೇನೆ. ಅಮೆಂಡ್ಮೆಂಟ್ ಅನ್ನ ತಂದಿದ್ರು ಮಾರ್ಕೆಟ್ ರೇಟ್ ಇಂದ ಏನು 8% ಮಾಡಿದ್ದಾರೆ. ಆ 20, 30, 30, 40ಕ್ಕೆ ಮಾರ್ಕೆಟ್ ರೇಟ್ ಇಂದ ಕಮ್ಮಿ ಮಾಡಿ 1% ಮಾಡಿದ್ರೆ ಆ 20, 30, 30, 40 ಅವರಿಗೆ ಅದು ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ನನ್ನ ಒಂದು ಸಲಹೆ ತಮ್ಮ ಮುಖಾಂತರ. ಇನ್ನೊಂದು 2020ಕ್ಕೆ 2012 ವರ್ಷ ಹಿಂದ್ಗಡೆ ಇರ್ತಕ್ಕಂಥವ್ರಿಗೆ ಅಂತ ಹೇಳ್ತಿದ್ದಾರೆ. 2008ಕ್ಕೆ ಹಿಂದೆ ಯಾರು ರೆಗ್ಯುಲರೈಸ್ ಮನೆ ಕಟ್ಕೊಂಡಿರ್ತಾರೆ ಅವರಿಗೆ ಇದು ರೆಗ್ಯುಲರೈಸ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ರೆವಿನ್ಯೂ ನಮ್ಮ ಕೃಷ್ಣ ಬೈರೇಗೌಡರು ಹೇಳ್ತಾ ಇರ್ತಕ್ಕಂಥದ್ದು. ಅದನ್ನ ನಮ್ಮ ಕೆಂಪೇಗೌಡ ಬಡಾವಣೆಯನ್ನು ಕೂಡ 2008, 2009 ಇದೆ. ಅದಕ್ಕೆ ಈ ಸ್ಕೀಮ್ ನಲ್ಲಿ ಸೇರಿಸಿದ್ರೆ ಕೆಂಪೇಗೌಡ ಬಡಾವಣೆಯನ್ನು ಕೂಡ ಸುಮಾರು ಮನೆಗಳು ಈ ಕೆಂಪೇಗೌಡ ನೋಟಿಫಿಕೇಶನ್ಗಿಂತ ಮುಂಚೆ ಕಟ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ಒಂದು. ಈಗೇನ್ ನೀವು 5% ಮಾರ್ಕೆಟ್ ರೇಟ್ ಮಾಡಿದಿರಿ ಸನ್ಮಾನ್ಯ ಮಂತ್ರಿಗಳೇ, ಅದನ್ನ 20, 30, 30, 40ಕ್ಕೆ 1% ಮಾಡಿದ್ರೆ ಯಾರು ಲೋ ಇನ್ಕಮ್ ಇರ್ತದೆ ಅವ್ರಿಗೆ ಅನುಕೂಲ ಆಗ್ತದೆ. ಬಟ್ ಇದನ್ನ ಒಳ್ಳೆ ಐತಿಹಾಸಿಕ ತೀರ್ಮಾನವನ್ನ ಬೆಂಗಳೂರಿಗೆ ಲಕ್ಷಾಂತರ ಮನೆ ಕಟ್ಕೊಂಡಿರ್ತಕ್ಕಂಥವ್ರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದೀರಿ. ಕೃಷ್ಣ ಬೈರೇಗೌಡರಿಗೆ, ಮುಖ್ಯಮಂತ್ರಿಗಳಿಗೆ ನಾನು ನಮ್ಮ ಕ್ಷೇತ್ರದ ಯಶವಂತಪುರ ಕ್ಷೇತ್ರದ ಸೇವಕನಾಗಿ ಬೆಂಗಳೂರಿನ ಸಮಸ್ತ ಜನತೆಯ ಪರವಾಗಿ ಇವರಿಬ್ಬರಿಗೂ ನಾನು ತುಂಬ ಹೃದಯದ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸದಸ್ಯರು ಎರಡು ವಿಷಯ ಹೇಳಿದ್ದಾರೆ. 2030, 30, 40ಗೆ ಇನ್ನೂ ಕಡಿಮೆ ಮಾಡಬೇಕು ಅಂತ ಅವರು ಜನಗಳಿಗೆ ಇದರಿಂದ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈ ಮಾತನ್ನ ಹೇಳಿದ್ದಾರೆ. ಅವರು ಹೇಳೋದನ್ನ ನಾನು ಗೌರವಿಸ್ತೇನೆ. ಆದ್ರೆ ನಮ್ಗೆ ಗೊತ್ತು, ಈ ಜಮೀನುಗಳನ್ನ ಅಕ್ವೈರ್ ಮಾಡೋದಕ್ಕೆ ಆಲ್ರೆಡಿ BDA ದುಡ್ಡು ಕೂಡ ಖರ್ಚು ಮಾಡಿಬಿಟ್ಟಿದೆ. ಸೊ ಈಗ ನಾವು ಕೊಡ್ತಾ ಇರೋದೇ ಲಾಸ್ ಮಾಡಿಕೊಂಡು ಜನಗಳಿಗೆ ದಾಖಲೆ ಮಾಡಿ ಕೊಡ್ತಾ ಇದ್ದೇವೆ. ಹಾಗಾಗಿ ಸಂಪೂರ್ಣ ಲಾಸ್ ಆಗೋದಕ್ಕಿಂತ BDAಗೆ ಭೂಸ್ವಾಧೀನಕ್ಕೆ ಖರ್ಚಾಗಿರೋದ್ರಲ್ಲಿ ಅರ್ಧ ಕೂಡ ವಾಪಸ್ ಬರೋದಿಲ್ಲ. ಸೊ ಹಾಗಾಗಿ BDA ನಡೆದ್ರೆ ನಾಳೆ ಏನಾದ್ರೂ ಡೆವಲಪ್ಮೆಂಟ್ ವರ್ಕ್ ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆದ್ರೂ ಕೂಡ ಈಗ ಅವ್ರಿಗೆ ನಾವು ಕನ್ಸೆಷನ್ ಕೊಡ್ತಾ ಇದ್ದೀವಿ. ಇದು ಬಹಳ ಗೈಡೆನ್ಸ್ ವ್ಯಾಲ್ಯೂ. ತಮಗೆ ಗೊತ್ತು, ಮಾರ್ಕೆಟ್ ರೇಟ್ಗೆ ಕಂಪೇರ್ ಮಾಡಿದ್ರೆ ಗೈಡೆನ್ಸ್ ರೇಟು 20% ಇರುತ್ತೆ. ಆ 20% ಅಲ್ಲಿ ನಾವು ಬರೀ 5%, 10% ಕೇಳ್ತಾ ಇದ್ದೇವೆ. ಸೊ ಇದು ಬಹಳ ಅನುಕೂಲಕರವಾಗಿದೆ. ಅವ್ರು ಹೇಳಿರೋ ಸಲಹೆಯನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡ್ತೇನೆ. ಪ್ಲಸ್ ಕೆಂಪೇಗೌಡ ಬಡಾವಣೆ ಬಗ್ಗೆನೂ ಕೂಡ ಅವರು ಒತ್ತಾಯ ಮಾಡಿದ್ದಾರೆ. ಅದನ್ನು ನಾನು ಪ್ರತ್ಯೇಕವಾಗಿ ಒಂದ್ಸತಿ ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೇನೆ. ಇದು ಸ್ವಲ್ಪ ಇದನ್ನ ಪ್ರಯೋಗ ಮಾಡಿ ನೋಡೋಣ, ಸಾಕಾರ ನೋಡಿಕೊಂಡು ಮುಂದಿನ ದಿನಗಳಲ್ಲಿ ತೀರ್ಮಾನ ಮಾಡೋಣ ಅಂತ ನಾನು ಅವರಲ್ಲಿ ಮನವಿ ಮಾಡ್ತೇನೆ. ದಯವಿಟ್ಟು ಇದಕ್ಕೆ ಅಂಗೀಕರಿಸಬೇಕು ಅಂತ ಸದನವನ್ನು ಕೋರ್ತೇನೆ. ಈಗ ವಿಧೇಯಕವನ್ನ ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2 ಮತ್ತು 3ನೇ ಖಂಡವು ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲೋ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರೆತಿದೆ ಮತ್ತು 2 ಮತ್ತು 3 ಖಂಡವು ವಿಧೇಯಕದ ಅಂಗವಾದವು. ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗ ಇರಬೇಕೆಂದು ಸಭೆಯ ಮುಂದಿರುವ ವಿಷಯ.
ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ. ಒಂದೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಂಡಿಸಬೇಕು. ಮಂಜೂರು. ಮಾನ್ಯ ಸಭಾಧ್ಯಕ್ಷರೇ, ಸದರಿ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಕೋರುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ. ಅದನ್ನು ಈಗ ಸಭೆ ಮತಕ್ಕೆ ಹಾಕುತ್ತೇನೆ. 2026 ಸಾಲಿನ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ವಿಧೇಯಕ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವ ವಿರೋಧ ಪರವಾಗಿ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವ ವಿರೋಧವಾಗಿರುವ ಪರವಾಗಿ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರೆತಿದೆ.